ನಿನ್ನನ್ನ ಹಿಂದೆ ಕೇಳಿತಾ ಇದ್ದೀನಿ. ನಿನ್ನ ಕೆಲ್ಸಕ್ಕೆ ಅಡ್ಡಿಪಡಿಸ್ತಾ ಇದ್ದೀನಿ ಅನ್ಕೋಬೇಡ. ವಿಕ್ರಾಂತ್ ಕೇಸ್ನ ಬಿಟ್ಬಿಡೋದು ಒಳ್ಳೇದಮ್ಮ. ಮಾವ. ಹೌದಮ್ಮ, ವಿಕ್ರಾಂತ್ ಮಾತುಗಳಲ್ಲಿ ನಿನ್ ಬಗ್ಗೆ ಪ್ರಾಮಾಣಿಕವಾದ ಕಾಳಜಿ ಇದೆ ಅಮ್ಮ. ಮಾವ, ಕೇಸ್ನ ಬಿಟ್ಬಿಡು ಅಂದ್ರೆ ಅದಷ್ಟು ಈಸಿಯಾಗಿ ಆಗಲ್ಲ. ನಾನು ಪ್ರೈವೇಟ್ ಡಿಟೆಕ್ಟಿವ್ ಅಲ್ಲ ಮಾವ. ಗೊತ್ತಮ್ಮ ಪಲ್ಲವಿ, ನೀನು ಅನುಗೋಸ್ಕರ ಹಿಂದಕ್ಕೆ ಸರಿಯದೇ ಒಳ್ಳೇದಮ್ಮ. ನನಗೇನು ವಿಕ್ರಾಂತ್ ಹೇಳೋದ್ರಲ್ಲಿ ಅರ್ಥ ಇದೆ ಅನ್ಸುತ್ತಮ್ಮ. ಇರ್ಬಹುದು ಮಾವ, ಆದ್ರೆ ಆದ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬಾರ್ದಾ? ಬೇರೆ ಯಾವ ರೀತಿ ಎಲ್ಲಾದ್ರೂ ಆಗುತ್ತಾ ಅಂತ ನೋಡಮ್ಮ. ಅಧಿಕೃತ ಅನಧಿಕೃತ ಅಂತ ಇರುತ್ತಲ್ಲಮ್ಮ. ನೋಡು, ಈಗಾಗಲೇ ವಿಕ್ರಾಂತ್ಗೆ ತೊಂದರೆ ಕೊಟ್ಟು ಪ್ರತಿನಿತ್ಯ ಕಣ್ಣೀರಲ್ಲಿ ಕೈ ತುಳಿಯೋ ಹಾಗೆ ಮಾಡಿದ್ದಾರೆ. ಇನ್ನು ನಿನ್ ಸುಮ್ಮನೆ ಬಿಡ್ತಾರ? ಸಿಗ್ಬೇಕಾಗಿರೋ ನ್ಯಾಯ ನಿದ್ದೆ ಹೋದ್ರೆ ಪ್ರತಿಕಾರ ಎಚ್ಚೆತ್ಕೊಳ್ಳುತ್ತೆ ಅಂತ ಒಂದ್ ಮಾತಿದೆ. ವಿಕ್ರಾಂತ್ ಅವ್ರಿಗೆ ನ್ಯಾಯ ಸಿಗದೆ ಅವರು ಪ್ರತಿಕಾರದ ಹೆಜ್ಜೆಲಿ ಬೇರೆ ದಾರಿ ಹಿಡಿದ್ರೆ ಏನ್ ಮಾಡುದು ಮಾವ? ನೋಡಮ್ಮ, ಒಂದೊಂದ್ಸಲ ಕಣ್ಣೀರನ್ನು ತಣಿಸಿಕೊಡ್ಬೇಕಾಗತ್ತಮ್ಮ. ಇದು ನನ್ನ ಅಭಿಪ್ರಾಯ. ಮಿಕ್ಕಿದ್ದು ನಿನ್ನ ವಿವೇಚನೆಗೆ ಬಿಟ್ಟಿದ್ದು. ಮಾವ, ಒಂದ್ ನಿಮಿಷ, ಒಂದ್ ಅರ್ಜೆಂಟ್ ಫೋನ್ ಇದೆ. ಸರಿ ಅಮ್ಮ. ಭೀಮಾಂಬಿಕಾ ಮ್ಯಾಮ್, ಭೀಮಾಂಬಿಕಾ ಮ್ಯಾಮ್. ನಮಸ್ತೆ ಮೇಡಮ್, ಕುಂತ್ಕೊಳ್ರಿ. ಭೀಮಾಂಬಿಕಾ ಮ್ಯಾಮ್ ಅಲ್ಲಿ? ಅವರು ದೇವ್ರ ಪೂಜೆ ಮಾಡಕ್ ಹತ್ತಾರ. ಡಿ.ಸಿ ಮೇಡಮ್ ಬತ್ತಾರ ಅಂತ ಅಂದಿದ್ರು. ನೀವು ಕುಂದರ್ರಿ, ನಾ ಚಾ ತರ್ತೀನಿ. ಸರಿ. ರೀ, ಕಾಫಿ. ರೀ, ಪಲ್ಲವಿನ ಗಮನಿಸಿದ್ರಾ? ಇಲ್ಲ, ಯಾಕೆ? ಒಂಥರ ಸೂಕ್ಷ್ಮದ ವಿಷಯ ರೀ. ಯಾಕೋ ಇತ್ತೀಚೆಗೆ ಪಲ್ಲವಿ ತುಂಬಾ ಮಂಕಾಗಿರ್ತಾಳೆ. ಊಟ ತಿಂಡಿ ಎಲ್ಲ ಕಡಿಮೆ ಮಾಡ್ಬಿಟ್ಟಿದ್ದಾಳೆ. ನಮ್ ಜೊತೆ ಅಂತೂ ಕುತ್ಕೊಂಡ್ ಮಾತಾಡೋದೇ ಇಲ್ಲ. ನಿಮ್ಗಳ ಜೊತೆ ಎಲ್ಲ ಅವಳ ಮಾತು ಕಡಿಮೆ ಆಡದಷ್ಟು ಅವಳಿಗೆ ಒಳ್ಳೇದು. ಅರೆ, ಯಾಕ್ರಿ ಹೀಗೆ ಹೇಳ್ತಿದ್ದೀರಾ? ಮತ್ತಿನ್ನೇನು, ನೀನೊಂದು ಬಂದು ಹೇಳ್ತೀಯ, ವಿಕ್ರಾಂತ್ ಬಂದು ಇನ್ನೊಂದು ಹೇಳ್ತಾರೆ, ಸುಲೋಚನಮ್ಮನವರು ಮತ್ತೊಂದು ಹೇಳ್ತಾರೆ. ನೀವೆಲ್ಲ ಸೇರ್ಕೊಂಡು ಅವಳ ತಲೆನ ಹಾಳು ಮಾಡ್ಬಿಡ್ತೀರಾ. ಅವಳು ಯಾವ ಕಡೆಯಿಂದ ತಲೆ ಕೊಡ್ಬೇಕು ಹೇಳು? ನೋಡು, ಈ ಮನೆಯಲ್ಲಿ 5 ಜನಗಳ ಜವಾಬ್ದಾರಿ ಅವಳ ತಲೆ ಮೇಲಿದೆ. ಅದು ಅಲ್ಲದೆ ಅವಳು ಡಿ.ಸಿ ಅಂದ್ರೆ ಸುಮ್ಮನೆ ಅನ್ಕೊಂಡಿದ್ಯಾ? ಎಷ್ಟು ಪ್ರೆಷರ್ ಇರುತ್ತೆ ಗೊತ್ತಾ? ಆಯ್ತು ರೀ, ಅದೆಲ್ಲ ನನಗೂ ಅರ್ಥ ಆಗುತ್ತೆ. ಸುಮ್ನೆ ನನ್ ಮೇಲೆ ಯಾಕೆ ರೇಗಾಡ್ತೀರಾ? ವಾಡೆಗೆ ಸುಹಾಸಿನಿ ಪೂಜೆಗೆ ಅಂತ ಹೋಗ್ ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಪಲ್ಲವಿ ಕಳೆದು ಹೋಗಿದ್ದಾಳೆ. ಅನುನ್ನ ಬಿಟ್ಕೊಡಲ್ಲ ಅಂತ ಯಾವಾಗ್ಲೂ ಹೇಳ್ತಾನೆ ಇರ್ತಾಳೆ. ಮಗಳು ಅಂದ್ರೆ ಅವಳಿಗೆ ಪ್ರಾಣ, ಅದನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ಅನುನ ಯಾರೋ ಕಿತ್ಕೊಂಡ್ ಬಿಡ್ತಾರೆ ಅನ್ನೋ ಹಾಗೆ ಯಾವಾಗ್ಲೂ ನಾನು ನನ್ನ ಮಗಳನ್ನ ಬಿಟ್ಕೊಡಲ್ಲ ಅಂತಾನೆ ಹೇಳ್ತಿರ್ತಾಳ್ರಿ. ಪಲ್ಲವಿ ಈ ತರ ಎಲ್ಲ ಮಾತಾಡ್ತಾ ಇರ್ತಾಳ? ಏನಾಗಿದೆ ಅವಳಿಗೆ? ಯಾವತ್ತೂ ಇಲ್ಲದ್ದು ಇವತ್ತ್ಯಾಕೆ ಭೀಮಾಂಬಿಕಾ ಅವರು ಬರೋದಕ್ಕೆ ಹೇಳಿದ್ರು? ಏನಿರ್ಬೋದು ವಿಷಯ? ಅನು ಬಗ್ಗೆ ಏನಾದ್ರೂ ಗೊತ್ತಾಗಿರ್ಬೋದಾ? ಕರಳಿನ ಸಂಬಂಧ ಬೇಗ ಗುರುತು ಸಿಗುತ್ತೆ ಅಂತಾರೆ. ಆದ್ರೆ ಅದೇನೇ ಆದ್ರೂ ನಾನು ಅನುನ
ಯಾರಿಗೂ ಬಿಟ್ಕೊಡಲ್ಲ. ಯಾವುದೇ ಕಾರಣಕ್ಕೂ ಯಾರಿಗೂ ಬಿಟ್ಕೊಡಲ್ಲ. ಇಲ್ಲ, ಅನು ನನ್ನವಳು, ನನ್ನ ಮಗಳು. ಮೇಡಮ್ ತಗೊಳ್ರಿ ಚಾ. ಥ್ಯಾಂಕ್ ಯು. ಈ ಕ್ಷಣದಿಂದ ಈ ಮಗುವಿನಿಂದ ಯಾವುದೇ ಕಾರಣಕ್ಕೂ ಯಾರಿಗೂ ಈ ಮಗು ನಂದು ಅಂತ ಗೊತ್ತಾಗಂಗಿಲ್ಲ. ಈ ಮಗು ಜವಾಬ್ದಾರಿ ತಗೊಂಡು ಚಲೋ ತಂದು ಬೆಳೆಸ್ತಿ ಅಂತ ನನ್ಗ ಮಾತು ಕೊಡ್ತೀಯಲ್ವಾ? ಮಾತು ಕೊಡು ಪಲ್ಲವಿ. ಈಕೆ ಪರಿಚಯ ಇದ್ದಾಳ? ಈಕೆ ನನ್ನ ಮಗಳು ಅನುಪಮ. ನಿಮಗ್ ಗೊತ್ತದ? ಇಲ್ಲ, ಪರಿಚಯ ಇಲ್ಲ. ಅವತ್ತು ಸುಹಾಸಿನಿ ಪೂಜೆಗೆ ಬಂದಾಗ ಹಿಂಗ ನನ್ನ ಮಗಳ ಫೋಟೋ ನೋಡ್ತಾ ನಿಂತಿದ್ರಿ. ಕಣ್ಣಲ್ಲೂ ನೀರಿತ್ತು. ಇವತ್ತು ಅದೇ ಸನ್ನಿವೇಶ. ಪರಿಚಯ ಇದ್ದಾಗ ಮಾತ್ರ ಭಾವನೆಗಳು ಅರಳೋದು. ಖಂಡಿತ ಇಲ್ಲ. ಅವತ್ ನನಗಾಗಿತ್ತು ಆಶ್ಚರ್ಯ. ಆಶ್ಚರ್ಯನಾ? ಎದಕ್ಕ? ಅದು ನಿಮಗೊಬ್ಳು ಮಗಳಿರೋ ವಿಷಯ ನನಗೂ ಸೇರಿ ಇಡೀ ರಾಯದುರ್ಗಕ್ಕೆ ಗೊತ್ತಿಲ್ಲ. ಕೆಲವರಿಗೆ ಕೆಲವು ವಿಷಯಗಳನ್ನ ಹೇಳೋದು ಸುಖ ಇರಂಗಿಲ್ಲ, ಕೇಳೋರ್ಗೂ ಹಿತ ಇರಂಗಿಲ್ಲ. ಹಾಗಾಗಿ ಕೆಲವು ವಿಷಯಗಳನ್ನ ಮುಚ್ಚಿಡ್ಬೇಕಾಗ್ತದ.